ಪ್ರಯತ್ನ ಹೆಚ್ಚಿನ ಮಾಡ್ತಾನೇ ಇದ್ದೀವಲ್ಲ. ಈಗ ಹೋದ ಬಾರಿ ಇಡೀ ದೇಶದಲ್ಲಿ 2ನೇ ಹೆಚ್ಚಿನ ರೈತರ ಇನ್ಶೂರೆನ್ಸ್ ಸಿಕ್ಕಿದ್ದು ನಮ್ಮ ರಾಜ್ಯಕ್ಕೆ. ಬರೀ ನಮ್ಮ ಕಲಬುರಗಿಗೆ ಸುಮಾರು 660 ಕೋಟಿ ರೂಪಾಯಿ ಸಿಕ್ಕಿದೆ. ಸೊ ಇವೆಲ್ಲ ಪ್ರಯತ್ನಗಳು ನಡೆಸ್ತಾ ಇದ್ದೀವಿ. ಅದಕ್ಕೆ ನಾವು ಮುಂಜಾಗ್ರತವಾಗಿ ಈ ಮೀಟಿಂಗ್ಗಳೆಲ್ಲ ಮಾಡ್ಕೊಂಡು ನಿಮ್ಮ ಮೇವಿನ ಬಗ್ಗೆ ಇರ್ಬೋದು, ಕುಡಿಯೋ ನೀರಿನ ಬಗ್ಗೆ ಇರ್ಬೋದು, ಜಾನುವಾರು ಬಗ್ಗೆ ಇರ್ಬೋದು, ಮತ್ತು ನಿಮ್ಮ ಕೃಷಿ ಚಟುವಟಿಕೆಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದಂಥ ಸಂದೇಶ ಕಳಿಸ್ತಾ ಇದ್ದಾರೆ. ಈ ಸರಿ ನಮಗೆ ಸೂಪರ್ ಎಲ್ನಿನೋ ಎಫೆಕ್ಟ್ ಆಗ್ತದೆ. ಇದು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಇಲ್ಲ, ರಾಷ್ಟ್ರಕ್ಕೆ ಸೀಮಿತ ಅಲ್ಲ, ಇಡೀ ವಿಶ್ವದಲ್ಲೇ ಇದು ಒಂದು ಪರಿಸ್ಥಿತಿ ಗಂಭೀರವಾಗ್ತದೆ. ಇದು ಪ್ರಕೃತಿಯ ನಿಯಮಗಳಿಂದ ಇರ್ಬೋದು, ವಿಕೋಪದಿಂದ ಇರ್ಬೋದು ಆಗ್ತಾ ಇರುವಂಥದ್ದು. ಅದಕ್ಕೆ ನಾವು ರಾಜ್ಯ ಸರ್ಕಾರದಿಂದ ಏನು ಮಾಡಬೇಕೋ ಅದು ಮಾಡ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸಹಕಾರ ಮಾಡಲೇಬೇಕಾಗ್ತದೆ. ಆಮೇಲೆ ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಓನ್ಲಿ ಕರ್ನಾಟಕ, ಇಟ್ಸ್ ಅಕ್ರಾಸ್ ದ ಕಂಟ್ರಿ. ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಅವರು ಇಲ್ಲಿ ತನಕ ಒಂದು ಮೀಟಿಂಗ್ ಆಗಲಿ, ಒಂದು ಸಲಹೆ ಆಗಲಿ ಯಾವ ರಾಜ್ಯಕ್ಕೂ ನೀಡಿಲ್ಲ. ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಮಿನಿಸ್ಟರ್ ಇರ್ಬೋದು, ಇವರೆಲ್ಲ ಕರೆದು ಎಲ್ಲ ರಾಜ್ಯದ ಸಚಿವರ ಜೊತೆ ಸಮಾಲೋಚನೆ ಮಾಡಬೇಕು. ಹೇಗೆ ಮುಂಬರುವ ದಿನಗಳಲ್ಲಿ ನಾವು ಹೇಗೆ ಇದನ್ನು ಎದುರಿಸಬೇಕು. ಸರ್, ಈಗ ಕೇಂದ್ರಕ್ಕೆ ಪತ್ರ ಬರೆದಿರ, ಅವ್ರ ಕಡೆಯಿಂದ ಸ್ಪಂದನೆ ಬಂದಿದೆ ಇದುವರೆಗೂ? ನೋಡಿ ಇವರೇ, ನಾವು ಮುಂಜಾಗ್ರತವಾಗಿ ಹೋದ ಬಾರಿನೂ ಬಂದಿದ್ವಿ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಪಾಲು ಕೇಳಿದಾಗ ಏನು ಮಾಡಿದ್ರು, ಏನೂ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗಿತ್ತು. ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿ ಕಪಾಳ ಮೋಕ್ಷ ಕೊಟ್ಟಾಗ ಮಾತ್ರ ನಮಗೆ ಪರಿಹಾರ ಸಿಕ್ಕಿದ್ದು ರೈತರ ಪರವಾಗಿ ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿದ್ದು ಇತಿಹಾಸ ಇದೆ. ಏನು ಅವರು ನಾನು ಹೇಳ್ದಂಗೆ ಇದು ನಮ್ಮ ಸಮಸ್ಯೆ ಅಷ್ಟೇ ಅಲ್ಲ, ಅವ್ರ ಜವಾಬ್ದಾರಿ ಏನಿದೆ. ಎಲ್ಲ ರಾಜ್ಯದ ಕೃಷಿ ಸಚಿವರು ಇರ್ಬೋದು, ಕಂದಾಯ ಸಚಿವರು ಇರ್ಬೋದು, ಕರೆಸ್ಬಿಟ್ಟು ಹೀಗೆ ಪರಿಸ್ಥಿತಿ ಗಂಭೀರವಾಗಿದೆ, ದಯವಿಟ್ಟು ಇದ್ರ ಬಗ್ಗೆ ತಾವು ಕೂಡ ಏನಾದರೂ ಸಲಹೆ ನೀಡ್ತೀರಾ ಅಂದ್ಬಿಟ್ಟು ಕೇಳಬೇಕಲ್ವ. ಹೌದು.